ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಮ್ ಆರ್ ಎನ್ ಲಾಗ್ಸ್. ನಾನು ನಿಮ್ಮ ನಂದಕುಮಾರ್, ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿ VRW. ಇವತ್ತು ಏನಪ್ಪ ಕೆಲಸ ಅಂತಂದರೆ, ಕೆಲಸ ಅನ್ನೋದಕ್ಕಿಂತ ಒಂದು ಟ್ರೈನಿಂಗ್ ಆರ್ಗನೈಸ್ ಮಾಡಿದ್ದಾರೆ. ಆರ್ಗನೈಸರ್ ಬಂದು ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಕಡೆಯಿಂದ ಇದು ಅಂಗವಿಕಲರಿಗೆ ಟ್ರೈನಿಂಗ್ ಇರುತ್ತೆ. ಓಕೆನಾ? ಇವಾಗ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ, ಯಾಕೆ ಲೇಟ್ ಮಾಡೋದು. ಆಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 21 ವಿಶೇಷ ಚೇತನರಿಗೆ 2024-25 ಸಾಲಿನಲ್ಲೂ ಸಹ ಸ್ವಯಂ ಉದ್ಯೋಗ ತರಬೇತಿಯನ್ನು ಕೊಟ್ಟು 4 ಜನ ವಿಶೇಷ ಚೇತನರು ಸ್ವತಃ ತಮ್ಮ ಕಾಲು ಮೇಲೆ ನಿಂತುಕೊಂಡು ದುಡಿಯುವ ಅವಶ್ಯಕತೆಯನ್ನು ಮಾಡಿಕೊಟ್ಟಿರುತ್ತೇವೆ. ಈ ಸತಿನು 25-26 ಸಾಲಿನಲ್ಲಿ ಸ್ವಯಂ ಉದ್ಯೋಗದ ತರಬೇತಿಯನ್ನು ಮತ್ತೆ ಶುರು ಮಾಡಿ ಇನ್ನೂ ವಿಶೇಷ ಚೇತನರಿಗೆ ಹೆಚ್ಚಿನ ಅನುಕೂಲಗಳನ್ನು ಆಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪುಷ್ಪಲತಾ ಮಂಜುನಾಥ್ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಮಮತಾ ಮೇಡಮ್ ಹಾಗೂ VNF ಸಂಸ್ಥೆಯ ಹಾಗೂ ನಮ್ಮ MRW ಅರುಣ್ ಕುಮಾರ್ ಸರ್ ಅವರು ಸಹಿತ ಈ ಸ್ವಯಂ ಉದ್ಯೋಗದ ತರಬೇತಿಗಾಗಿ ಬಂದಿರುವ ವಿಶೇಷಚೇತನರಿಗೆ ಅನುಕೂಲತೆಗಳನ್ನು ಮಾಡಿಕೊಟ್ಟು ಆಲೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಸಹಾಯದಿಂದನೂ VNF ಸಂಸ್ಥೆಯ ಸಹಾಯದಿಂದನೂ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇನ್ನುಳಿದ ಎಲ್ಲಾ ಸದಸ್ಯರ ಸಹಾಯದಿಂದನೂ ಕೂಡ ಈ ವಿಶೇಷ ಚೇತನರ ಏಳಿಗೆ ಹೀಗೆ ಸಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸ್ವಯಂ ಉದ್ಯೋಗ ತರಬೇತಿಯಿಂದ ವಿಶೇಷ ಚೇತನರಿಗೆ 5 ವರ್ಷದಲ್ಲಿ ತುಂಬಾ ಅನುಕೂಲ ಆಗಿದೆ. ಆಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದನೂ ಸಹ ವಿಶೇಷ ಚೇತನರಿಗೆ ತುಂಬಾ ಅನುಕೂಲತೆಗಳು ತುಂಬಾ ಆಗ್ತಿದ್ದಾವೆ. ಹಿಂಗೆ ಮುಂದುವರಿಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇವರು ಆಲೂರು ಗ್ರಾಮ ಪಂಚಾಯತಿ VRW ದಾನಮ್ಮ ಹಿರೇಮಠ ಇವರೇ ಇಷ್ಟು ತನಕ ಹೇಳಿದ್ದು. ಅಂತ ನಾನು ಅಡಕಮಾರನಹಳ್ಳಿ ಪಂಚಾಯತಿ VRW. ನನ್ನ ಕಡೆಯಿಂದ ಇಬ್ರು ಬಂದಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಅವರು ಒಬ್ರು ಅಂಗಡಿ ಇಟ್ಟಿದ್ದಾರೆ, ಅವ್ರ ಅಂಗಡಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೂ ಸ್ವಲ್ಪ ಸಾಲ ಅದು ಇದು ಅಂತ ಕಲಿಯೋದಕ್ಕೋಸ್ಕರ ಬಂದಿದ್ದಾರೆ. ಇನ್ನೊಬ್ರು ಮಗ್ಗದ ಅಂಗಡಿ ಇಟ್ಟಿದ್ದಾರೆ. ಇಬ್ರಿಗೂ ಸ್ವಯಂ ಉದ್ಯೋಗದಲ್ಲಿ ಸ್ವಯಂ ಅವಕಾಶ ಕೊಡ್ಸೋದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ. ಅವ್ರನ್ನ ಉದ್ಯೋಗದ ಪರವಾಗಿ ಕರ್ಕೊಂಡ್ ಬಂದಿದ್ದೀನಿ. ಅವರು ಸ್ವಲ್ಪ ಎಲ್ಲರ ಜೊತೆ ಬೆರಿಬೇಕು. ಅವರು ನಾನು ಅಂಗವಿಕಲ ಅಂತೇಳಿ ಮನೇಲೇ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಎಲ್ಲರಂಗೆ ನಾನು ಇರ್ಬೇಕು ಅನ್ನೋ ಭಾವನೆ ಬರೋದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ. ಅವರು 4 ಜನಗಳ ತರ 4 ಜನ ಮಧ್ಯದಲ್ಲಿ ಅವರು ಇದ್ರೂನು ಅವ್ರಿಗೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ನಾನು ಈ ತರ ಬೇರೆಯವ್ರು ಈ ತರ ಇದಾರೆ, ನಾನು ಪರವಾಗಿಲ್ಲ ಅನ್ನೋ ಇದ್ರಲ್ಲಿ ಅವರು ಇರ್ಬೇಕು ಅನ್ನೋ ಉದ್ದೇಶಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರಿಗೆ ಸ್ವಯಂ ಇಲ್ಲಿ ಟ್ರೈನಿಂಗು 5 ದಿನ ಇದೆ. ಸ್ವಯಂ ಉದ್ಯೋಗ ಅಂದ್ರೆ ಅವರು ಸ್ವಂತವಾಗಿ ವ್ಯಾಪಾರ ಸ್ಟಾರ್ಟ್ ಮಾಡೋದಕ್ಕೋಸ್ಕರ, ಮತ್ತೆ ಅವ್ರು ಯಾವ ತರ ವ್ಯಾಪಾರ ಮಾಡ್ಬೇಕು, ಅವ್ರು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಮ್ ಪಂಚಾಯತಿಯಿಂದ ಇಬ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಒಬ್ರು ಜಯಶ್ರೀ, ಇನ್ನೊಬ್ರು ಬಸವರಾಜ್. ನೀವು ಯಾವ ಗ್ರಾಮ ಪಂಚಾಯತಿ VRW? ನಾನು ಅಡಕಮಾರನಹಳ್ಳಿ ಗ್ರಾಮ ಪಂಚಾಯತಿ VRW. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಟೋಟಲ್ ಡಿಸಬಿಲಿಟಿ 94 ಜನ ಇದ್ದಾರೆ. 94 ಜನ. ಅದರಲ್ಲಿ UID ಕಾರ್ಡ್ ಎಷ್ಟಾಗಿದೆ ಮತ್ತೆ ಎಲ್ಲ ಏನೇನಾಗಿದೆ? UID ಕಾರ್ಡು 79 ಆಗಿದೆ. ಇನ್ನ ಬ್ಯಾಲೆನ್ಸ್ ಇದಾವೆ, ಅದನ್ನ ಮಾಡಿಸ್ಬೇಕು. ಬಟ್ ಆದ್ರೆ ಅವರು ಬರ್ತಾ ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಇವತ್ತು ಟ್ರೈನಿಂಗ್ ಇದೆ. ದಾನಮ್ಮ ಆಲೂರು ಗ್ರಾಮ ಪಂಚಾಯತಿ. ಇವರು ಪರಶುರಾಮ್.
ಇಲ್ಲ ಸರ್, ಅವ್ರಿಗೆ ಮಾತಾಡಕ್ ಬರಲ್ಲ. ಸೌಂದರ್ಯ ಹೆಗರ್ಗಂಪುರ ಸರ್. ಗಿರಿಚರಣ್ ಸ್ಕೂಲ್ ಹೋಗ್ತಾ ಇದೆಯಾ? ಎಷ್ಟನೇ ಕ್ಲಾಸ್? ಅಂಗನವಾಡಿ ಹೋಗ್ತಾ ಇದೆಯಾ? ಎಷ್ಟನೇ ಕ್ಲಾಸ್? ಸಾರಿ, ಎಷ್ಟು ವರ್ಷದಿಂದ ಹೋಗ್ತಾ ಇದೆಯಾ? ಎಷ್ಟು ದಿನದಿಂದ ಹೋಗ್ತಾ ಇದೆಯಾ? ಗಿರಿಚರಣ್ ಎಷ್ಟು ದಿನದಿಂದ ಹೋಗ್ತಾ ಇದೆಯಾ ಸ್ಕೂಲ್ಗೆ? ನಿಮ್ಮ ಮಿಸ್ ಯಾರು? ಗಾಯತ್ರಿ. ವೆರಿ ಗುಡ್. ಹರಿಣಿ ಮೊನ್ನೆ ಬಂದಿದ್ದೀರಲ್ಲ ನೀವು? ಓಕೆ, ಹರಿಣಿ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ಶುರು ಮಾಡುವ ಮೊದಲು ಪರಿಚಯ ಹೆಸರು ಹೇಳ್ತೀರಾ? ಇವಾಗ ಏನ್ ನಿರೀಕ್ಷೆ ಮಾಡ್ಕೊಂಡು ಬಂದಿದ್ದೀರಾ? ಅದಕ್ಕಿಂತ ಮೊದಲು ಕೆಲವರು ನಿಮ್ಮ ಒಂದು ನಿಯಮಗಳನ್ನು ನೀವೇ ಹಾಕೋಬೇಕು. ಏನು ನಿಯಮಗಳು? ನಾನು ಕಡೆಯಲ್ಲಿ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ ಅಲ್ವಾ? ಇವಾಗ ಇವತ್ತಾಯ್ತು, ನಾಳೆಯಿಂದ ಎಷ್ಟು ಗಂಟೆಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ? ನಾಳೆಯಿಂದ ಎಷ್ಟು ಗಂಟೆ? ಅಂದ್ರೆ ಸರ್ ಏನ್ ಗೊತ್ತಾ ಸರ್, ಅವರೆಲ್ಲ ಬಿಸ್ನೆಸ್ ಅಲ್ಲಿ ಇರೋರು ಸರ್. ಅವರೆಲ್ಲ ಇವಾಗ 1 hour 11 ಗಂಟೆಗೆ ಅಂದ್ರೆ ಅವ್ರು ರಾತ್ರಿ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಆರಾಮ್ಸಿಗೆ ಹೋಗೋರು ಇದಾರೆ. ಆಮೇಲೆ ರಾತ್ರಿ ಡ್ಯೂಟಿ ಮಾಡೋರು ಇದಾರೆ. 11 ಗಂಟೆಗೆ ಆದ್ರೆ ಅವ್ರಿಗೆ ಅನುಕೂಲ ಅಂತ ಸರ್. 11 ಗಂಟೆಗೆ ಎಲ್ರಿಗೂ 11 ಗಂಟೆಗೆ ಎಷ್ಟು ಗಂಟೆ ಇರೋದು? 3 ಗಂಟೆ ನಾನು ಹೇಳಿದೀನಿ ಸರ್ ಅವ್ರಿಗೆ 11 ಗಂಟೆಯಿಂದ 3 ಗಂಟೆ ಅಂತ ಹೇಳಿದೀನಿ ಸರ್ ಅವ್ರಿಗೆ. ನಾನು ಅವ್ರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಸರ್, ಅದ್ರಾಗ ಅಡ್ಜಸ್ಟ್ ಮಾಡ್ಕೋತಾರೆ ಸರ್. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ವರ್ಕ್ ಅಲ್ಲಿ ಇರೋರು ಇದ್ದಾರೆ ಸರ್. ಓಕೆ, ಎಲ್ರಿಗೆ ಒಪ್ಪಿಗೆ ಇದು? ಅದೇ ವೈರು. ಓಕೆ, ಕೈಯಿಂದ ಮತ್ತೆ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ? ಓಕೆ, ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ಲಾಪ್ ಹೊಡೆಯೋದು, ಆಮೇಲೆ ಕೆಲವೊಂದ್ಸಲಿ ಆಕ್ಟಿವಿಟಿ ಮಾಡೋದು ನಮ್ಮನ್ನ ಏನ್ ಮಾಡುತ್ತೆ? ಸ್ವಲ್ಪ ಆಕ್ಟಿವ್ ಮಾಡುತ್ತೆ. ನಮ್ಮಲ್ಲಿ ರಕ್ತ ಪರಿಚಲನೆ ಸ್ವಲ್ಪ ಮೂವ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ನೀವು ಎಷ್ಟು ಕ್ಲಾಪ್ ಮಾಡ್ತೀರೋ ಅಷ್ಟು ನಿಮ್ಮ ಹಾರ್ಟಿಗೆ, ಹೃದಯಕ್ಕೆ ಏನಾಗುತ್ತೆ? ಆಕ್ಟಿವ್ನೆಸ್ ಕೊಡುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಪ್ರತಿ ಕಾಲಡಿಯಲ್ಲಿ ಕಾಲಡಿಯಲ್ಲಿ ಎಲ್ಲ ಪಾರ್ಟ್ಸ್ ಇರುತ್ತೆ. ನಮ್ಮೆಲ್ಲ ಕಡೆ ಸಿಗ್ನಲ್ ಕೊಡೋದು ಲಿಂಕ್ ಇದೆ, ಅದೊಂದು ವೈರಿಂಗ್ ಇದೆ. ವೈರಿಂಗ್ ಮತ್ತೆ ನಮ್ಮ ನರಮಂಡಲ ಏನಿದೆ ಅದೆಲ್ಲ ಕಡೆಗೂ ಲಿಂಕ್ ಇದೆ. ಸೊ ಪ್ರತಿ ನಮ್ಮ ಬಾಡಿಯಲ್ಲಿ ಸೂಕ್ಷ್ಮವಾಗಿ ಕರೆಕ್ಟ್ ಆಗಿ ನಮ್ಮ ಕೈಗಳಲ್ಲಿ, ಆಮೇಲೆ ಪಾದದ ಅಡಿಯಲ್ಲಿ, ಈ ಬೆರಳು ತುದಿಗಳಲ್ಲಿ, ಸಾಮಾನ್ಯವಾಗಿ ಬರಿಗಾಲಲ್ಲಿ ಚೆನ್ನಾಗಿರುತ್ತೆ, ತುಂಬಾ ಉತ್ತಮ ಅಂತಾರೆ. ಬಟ್ ಈಗ ನಾವು ಆ ಪರಿಸ್ಥಿತಿಗೆ ಬಂದಿದೆ. ನನ್ನಲ್ಲಿ ಈಗ ಒಂದು ಚಪ್ಪಲಿ ಹಸ್ಕೊಂಡು ಹೆಡೆಕ್ ಆಗಿಬಿಟ್ಟಿದ್ವಿ. ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಂದ್ರೆ ಸೊ ಏನಾಗುತ್ತೆ ಕ್ಲಾಪ್ ಹೊಡೆದಾಗ ನಮ್ಮ ಇಡೀ ಆಕ್ಷನ್ ಆಗುತ್ತೆ. ಓಕೆ, ಸರಿ, ಇನ್ನೊಂದು ರೀತಿ ಕ್ಲಾಪ್ ಹೊಡಿತೀವಿ. ಮಳೆ ಬರೋದು ನಿಂತಿದೆ ನಿಮಗೆ? ಮಳೆ ಬರ್ತಾ ಇದೆಯಾ? ನಾನು ಇದನ್ನು ನೋಡ್ಕೊಳ್ಳಲ್ಲ ಈ ವರ್ಷಕ್ಕೆ. ಮಳೆಗಾಲದಲ್ಲಿ ಮಾತ್ರ ಮಳೆ ಬರ್ತದೆ, ಮೊನ್ನೆ ಮಳೆ ಬರ್ತಾ ಇದೆ.
ಇಲ್ಲೇ ಬರಕ ಮನದಲ್ಲಿ ಅಂಗಿಟ್ಟೋದ ಮೊಬೈಲ್ ಅಂಗಿಟ್ಟೋದ ಯಾರು ಅಂಗಿಟ್ಟೋದ ಕಡೆ ಇದೆ ಸ್ವಲ್ಪ ಅಮೌಂಟ್ ಕೊಡ್ಬೇಕು ಕಾಲುವಿಯನೆ ಮೊಬೈಲ್ ಮೊಬೈಲ್ ಓಕೆ ಮೊದಲ ಅನುಭವ ಇದೆ ಮೊಬೈಲ್ ಅಂದ್ರೆ ತಿರುಪತಿಗೆ ಪಾಠ ಇದೆಯಲ್ಲ ಅದನ್ನು ಮಾಡಿದ್ವಿ ಮತ್ತೆ ಇಲ್ಲಿ ಆಳು ಉದ್ಯೋಗ ಕೆಲಸ ಮಾಡಿದ್ದೆ ಮತ್ತೆ ಲಿಂಗಕ್ಕೆ ಸ್ಕೂಲ್ಗೆ ನಾವು ಕಲ್ತ್ಕೊಳ್ಳೋದು ಟ್ರೈನಿಂಗ್ ಮಾಡಿದ್ವಿ ಆ ಟ್ರೈನಿಂಗ್ ಆಟದಲ್ಲಿ ಪಾರ್ಟ್ನರ್ ಆಗಿದ್ದು ಅದೇ ನನ್ನ ಫ್ರೆಂಡ್ ಅವ್ನು ಕಟ್ಟ ಇದ್ದಾನೆ ಹಾಕಿರಲ್ಲ ಆದ್ರೂ ಅಮೌಂಟ್ ಬಂದು ಹಾಕಿದ್ದೆ ಕೈ ಪಾರ್ಟ್ನರ್ ಆಗಿ ಹಾಕ್ತಾನೆ ಸದ್ಯಕ್ಕಿಲ್ಲ ನಾನು ವೀಕ್ ತಗೋತೇನೆ 90% ಇದಾಗಿ ನಮ್ಗೆ 10% ಹಾಕಬೇಕು ಅಡ್ವೈಸ್ ಮಾತಾಡಿ ಓಕೆ ಮೊಬೈಲ್ ಸ್ವಲ್ಪ ತುಂಬಾ ಇಷ್ಟ ಏನು ಇಲ್ಲ ನೋಡಿ ಎಲ್ಲರಿಗೂ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಪೇಪರ್ ಇದೆಯಲ್ಲ, ಈ ಪೇಪರ್ ಅಲ್ಲಿ ಉದ್ದಕ್ಕೆ ಬರಬೇಕು, ಅಂದ್ರೆ ಎತ್ತಿದ ತಕ್ಷಣ ಫುಲ್ ಉದ್ದ ಬರ್ಬೇಕದು. ಆ ತರ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಜಾನ್ ಸರ್ನ ಮಾತಾಡ್ಸೋಣ. ಸರ್, ಏನ್ ಗೇಮ್ ಕೊಟ್ಟಿದ್ದೀರಾ ಸರ್ ಅವ್ರಿಗೆ? ಗೇಮು ಇದು ಒಂದು ಗುಂಪು ಆಕ್ಟಿವಿಟಿ ಅಂದ್ರೆ ಅವರ ಒಂದು ಐಡಿಯಾಗಳನ್ನ ಬೇರೆಯವ್ರ ಜೊತೆ ಹಂಚಿಕೊಂಡು ಅದು ಯಾವ ರೀತಿ ಸಕ್ಸಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಎಲ್ಲರ ಐಡಿಯಾ ತಗೋಬೇಕು. ಐಡಿಯಾ ತಗೊಂಡ್ಬಿಟ್ಟು ಒಬ್ರು ಒಂದು ನಿರ್ಧಾರಕ್ಕೆ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅವ್ರಿಗೆ ಬೇರೆ ಬೇರೆ ಐಡಿಯಾಗಳು ಸಿಗ್ತವೆ. ಅದ್ರಲ್ಲಿ ಸರಿಯಾದ ನಿರ್ಧಾರ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇದು ಕಾಂಪಿಟಿಷನ್ ತರನೇ, ಬಟ್ ಇಂಡಿವಿಜುವಲ್ ಆಗಿ ಮಾಡ್ಬೋದು. ಓಕೆ. ನೋಡಿ, ಇದೇ ಸಮುದಾಯ ಭವನ. ಸಮುದಾಯ ಭವನದಲ್ಲಿ ಮಾಡ್ತಾ ಇದ್ದಾರೆ ಟ್ರೈನಿಂಗು. ಇನ್ನೂ 5 days ಇರುತ್ತೆ. ಏನಮ್ಮ ನಮ್ ಪಂಚಾಯತಿ ಮಾಡ್ತಿರೋದು ಒಂದೇ. ಮಾತಾಡೋದು ಕೂಡ ಆಗ್ಲೇ ದಾನಮ್ಮ ಅವ್ರ್ಯಾರು ಇವರು ನೋಡಿದ್ರಲ್ವಾ? ಇವರು ಸುಬ್ರಹ್ಮಣ್ಯ, ಹೊಸೂರು ಗ್ರಾಮ ಪಂಚಾಯತಿ. ಇವರು ಗೊತ್ತಲ್ಲ, ಪರಶುರಾಮ್, ದಾಸನಪುರ ಗ್ರಾಮ ಪಂಚಾಯತಿ. ಇವರೇ ಇವಾಗ ಇದ್ರದ್ದು ಉತ್ಸವರೆಲ್ಲ ತಗೊಂಡಿರೋದು. ಹಾಯ್ ಮಾಡ್ರಯ್ಯ. 11 ಗಂಟೆ ಬೇಗ ಅಂತಂದ್ರೆ ಇವರು ಅಡಕಮರಹಳ್ಳಿ ಗ್ರಾಮ ಪಂಚಾಯತಿ ಅವರು. ಅವಲೇ ಮಾತಾಡಿದ್ರು. ತಪ್ಪು ಮಾಡೋದು ಸರಿ ಮಾಡ್ಕೊಳ್ಳೋದು. ಒಬ್ಬೊಬ್ಬರ ಐಡಿಯಾ ಬೇರೆ ಬೇರೆ ಇರುತ್ತೆ. ಅದನ್ನು ನೀವು ಓಕೆ. ಸೊ ಏನು ಮುಂದೆ ಮಾಡಿದ್ರೆ ನಾವು ಸಕ್ಸಸ್ ಆಗ್ಬೋದು ಅಂತ ತೀರ್ಮಾನ ಮಾಡಿದ್ವಿ. ವ್ಯಾಪಾರ ಬೆಳವಣಿಗೆ ಉದ್ದ ಮಾಡೋದು. ಓಕೆ, ಫಾಸ್ಟ್ ಆಗಿ ಒಂದೇ ಸರಿ ಓಕೆ. ಆಮೇಲೆ ಒಬ್ಬಟ್ಟಲ್ಲಿ ಬೆಳೆದ ನೋಡಿ. ಒಬ್ಬಟ್ಟಲ್ಲಿ ಅದು ಒಬ್ಬರಿಗೆ ಬಿಟ್ಬಿಡಿ.
ಯಾರು ಅದನ್ನೇ ನೀವು ಒಂದು ಬಿಸ್ನೆಸ್ ಮಾಡಿದ್ರೆ ವರ್ಕರ್ ಡೆವಲಪ್ಮೆಂಟ್ ಮಾಡಿದ್ರೆ ಅದಕ್ಕೆ 7 ಜನ ಸಪೋರ್ಟ್ ಮಾಡ್ಬಿಟ್ಟು ಅದನ್ನ ಮೇಲೆ ಕೆತ್ತಬೇಕು ಅಂತ ಅದರ ಅರ್ಥ ಮುಂದಿನ ಅರ್ಥ ಅದು ಸರಿನಾ? ಏನಾಯ್ತು, ಒಬ್ಬೊಬ್ರು ಒಂದೊಂದ್ ತರ ಆಗ್ಬೇಕು. ಒಬ್ರು ಅದೆಲ್ಲ ಜಾಸ್ತಿ ಆಯ್ತು, ಕಡಿಮೆ ಆಯ್ತು. ಹಾಗಾಗಿ ಅವರ ಲೆಂತ್ ಏನಿದೆ ಅಂದ್ರೆ ನೈಪುಣ್ಯತೆ ಅನ್ನೋದು ಒಂದೇ ತರ ಇರಲ್ಲ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಇವ್ರದ್ದು ಒಬ್ಬೊಬ್ರು ಮಾಡಿದ್ರು ಒಂದೇ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಅಂತ ಏನ್ ಹೇಳ್ತೀವಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರು. ಅದಕ್ಕೆ ಅವ್ರು ಸಕ್ಸಸ್ ಆಗಿ ಒಂದು ಹಂತದವರೆಗೆ ಬೆಳೆದ್ರು. ಇಲ್ಲೇನಾಯ್ತು, ಸ್ಕಿಲ್ ಇದ್ದವರು ಇಲ್ಲದವರು ಟ್ರೈ ಮಾಡಿದ್ದು ತಪ್ಪಲ್ಲ, ಪ್ರಯತ್ನ ಕರೆಕ್ಟ್. ಬಟ್ ಅವ್ರೇನ್ ತಿಳ್ಕೊಂಡಿದ್ದಾರೆ ಇವಾಗ ಸ್ಕಿಲ್ ಅನ್ನ ನಾವು ಬಳಸ್ಕೊಂಡು ಒಂದೇ ತರ ಮಾಡಿದ್ರೆ ನಾವು ಕೂಡ ಸಕ್ಸಸ್ ಆಗ್ತಿದ್ವಿ. ಸೊ ಇದು ಬಿಸ್ನೆಸ್ ಅಲ್ಲಿ ನಾವು ಮಾಡಿದ ಉದ್ಯಮದಲ್ಲಿ ಕೂಡ ಇದೆ. ಒಂದು ನಮಗೆ ಕೌಶಲ್ಯ ಬೇಕು, ಕೌಶಲ್ಯ ಇದ್ರೆ ಮಾತ್ರ ಅದನ್ನ ನಾನು ಮಾಡ್ಬೇಕು. ಹಂಗಂತ ಹೇಳ್ಬಿಟ್ಟು ಕೌಶಲ್ಯ ಇಲ್ಲ ಅಂತ ತಿಳ್ಕೊಳ್ಳೋದಲ್ಲ, ಟ್ರೈ ಮಾಡ್ಬೇಕು, ನೈಪುಣ್ಯತೆ ತಗೊಳ್ಬೇಕು, ಸ್ಕಿಲ್ ತಗೋಬೇಕು. ಅದರಿಂದ ಇವತ್ತೆಲ್ಲ ಅವರು ಕಡಿಮೆ ಆದ್ರು, ನಾಳೆ ಅದೇ ಒಂದು ಅನುಭವದಿಂದ ಹೇಗ್ ಮಾಡ್ಬೇಕು ಅಂತ ಅನುಭವ ಕರೆಕ್ಟ್ ಆಗಿ ಬಂದಿದೆ. ಸೊ ಇಲ್ಲಿ ಐಡಿಯಾಗಳು ಹಾಗೆ ಆಗಿದೆ. ಓಕೆ, ಸೊ ಇದು ನಮ್ಮ ಕಲಿಕೆ ಆಗ್ತದೆ. ನಾವು ಮಾಡ್ಲಿಕ್ಕೆ ಹೋಗುವಂತ ಒಂದು ಉದ್ಯೋಗದಲ್ಲಿ ಎಷ್ಟು ನನಗೆ ಸ್ಕಿಲ್ ಇದೆ, ನಾನು ಯಾವ ರೀತಿ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅನ್ನೋದನ್ನ ಮೊದಲೇ ಸ್ವಲ್ಪ ತಲೆಯೊಳಗೆ ಹುಳ ಬಿಟ್ಬಿಟ್ಕೊಂಡು ಬರೆಯಕ್ಕೆ. ಅದು ಬರಿತಾ ಹೇಳ್ತೇವೆ ನೋಡಿ, ನಿಮ್ಗೆ ಇದೊಂದು ಚೂರು ಆಗುತ್ತೆ, ಕಟ್ ಆಗುತ್ತೆ ಅಂತ. ಓಕೆ, ಸೂಕ್ಷ್ಮತೆ ಗಮನಿಸಿದ್ರ ನಾವು ಮಾಡ್ಲಿಕ್ಕೆ ಇರುವಂತ ಉದ್ಯೋಗದ ಸೂಕ್ಷ್ಮತೆ ಹೇಗಿರುತ್ತೆ, ಯಾವಾಗ ಎಲ್ಲಿ ಕಟ್ ಆಗುತ್ತೆ ಅಂತ ಭಯ ಇಲ್ಲ. ಕಟ್ ಮಾಡಿಸ್ಬಿಡ್ತೀವಿ ಸೂಕ್ಷ್ಮವಾಗಿದೆ. ನಾವು ಮಾಡ್ತಾ ಇರೋದ್ರೆ ಉದ್ಯಮ ಜೀವನದಲ್ಲೂ ಕೂಡ ತುಂಬಾ ಸೂಕ್ಷ್ಮತೆ ಇರುತ್ತೆ. ನಾನು ಅವಾಗಲೇ ಹೇಳಿದೆ, ನಾವು ಹೇಗೆ ಒಬ್ಬರನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ. ಸೂಕ್ಷ್ಮ ವಿದ್ಯೆ ಹಾಗೆ ನಮ್ಮ ಉದ್ಯೋಗ ಹೀಗೆ ಸೂಕ್ಷ್ಮತೆ ನಾವು ಗಮನಿಸಬೇಕು. ಎಲ್ಲೋ ಒಂದ್ ಕಡೆ ಎಡವಟ್ ಆದ್ರೆ ಪೂರ್ತಿ ನನ್ನ ಬಿಸ್ನೆಸ್ ಹಾಳಾಗುತ್ತೆ. ಸೊ ನಾವು ಅಲರ್ಟ್ ಆಗಿರ್ಬೇಕು, ಎಚ್ಚರವಾಗಿರ್ಬೇಕು ಅಂತ ಒಂದು ಕಲಿಕೆ. ಅರ್ಥ ಆಯ್ತಾ? ಸೊ ಇದು ನಿಮ್ಗೆ ಇವತ್ತು ಸ್ವಲ್ಪ ಲೈವ್ ಇಡಕ್ಕೆ ಈ ತರ ತಿಳ್ಕೊಂಡು ಕೊಟ್ಟಿದ್ವಿ. ನಾಳೆ ಒಂದಷ್ಟು ವಿಡಿಯೋಗಳು ಆಗ್ತದೆ, ಬಿಸ್ನೆಸ್ ಅಂತ ಹೇಗೆ ಮಾಡ್ಬೇಕು, ಅದಕ್ಕೆ ಏನ್ ಬೇಕು ಇವೆಲ್ಲ ನಾವು ನೋಡ್ಕೋಬೇಕಾಗ್ತದೆ. ಸರಿನಾ? ಸೊ ಇವತ್ತಿನ ತರಬೇತಿಗೆ ಏನಾದ್ರು ಪ್ರಶ್ನೆ ಬಂದಿದೆ ಮನಸ್ಸಲ್ಲಿ ಇವಾಗ ನನಗೆ ಕೇಳಬೇಕು ಅಂತ ಅನಿಸ್ತೇವೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಸಿಗೋಣ. ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಬೈ ಬೈ.